ಎಲ್ಲ ನನ್ನ ಪ್ರಥಮ PUC ಸ್ನೇಹಿತ ಮಿತ್ರರಿಗೆ ಸೊ ಎಲ್ಲರೂ ಕೂಡ ಫಸ್ಟ್ ಟೆಸ್ಟ್ ನಡೀತಾ ಇದೆ. ಸೊ ಆಲ್ರೆಡಿ ಆಗಸ್ಟ್ನಲ್ಲಿ ನಿಮ್ಮ ಏನು ಮಾಡ್ತಾರಪ್ಪ ಅಂದರೆ ಟೆಸ್ಟನ್ನು ಮಾಡ್ತಾರೆ. 40 ಅಂಕಗಳ ಪರೀಕ್ಷೆ ಇರ್ತದೆ. 40 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ಕೆಲವೊಂದಿಷ್ಟು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ತಂದಿದ್ದೀನಿ. ಹೊಸ ಪ್ಯಾಟರ್ನಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳಗಳನ್ನ ಕೇಳ್ತಾರೆ, ಅದನ್ನು ಸಹಿತ ಪ್ರಾಕ್ಟೀಸ್ ಮಾಡಿ. ಬಟ್ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಕ್ವಶನ್ ಪೇಪರನ್ನು ಏನು ಮಾಡೋಣ ನೋಡೋಣ. ಆಲ್ರೆಡಿ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂತೆ ಕನ್ನಡ, ಹಿಸ್ಟ್ರಿ, ಹಿಂದಿ, ಇಂಗ್ಲೀಷ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಗಳಿದ್ದಾವೆ. ಅವುಗಳನ್ನು ಹಾಕಿದ್ದೀನಿ, ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದು ಫಸ್ಟ್ PUC ಕನ್ನಡ 40 ಮಾರ್ಕ್ಸ್ ಟೆಸ್ಟ್ನ ಕ್ವಶನ್ ಪೇಪರ್, ಒಂದು ಮಾಡೆಲ್ ಅಂತ ಮಾತ್ರ ತಿಳ್ಕೊಡ್ರಿ. ಇದು ಕ್ವಶನ್ ಪೇಪರ್ ರಿಯಲ್ ಅಲ್ಲ. 1 ಮಾರ್ಕ್ಸ್ನಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ಪಿನಾಕಪಾನಿ ಎಂದರೆ ಯಾರು? ಗಟ್ಟಿವಾಳೆಯನ ಅಂಕಿತ ಯಾವುದು? ಕುಟುಂಬ ಯೋಜನಾ ವಿಸ್ತೀರ್ಣಾಧಿಕಾರಿಯ ಹೆಸರೇನು? ರಾಗಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ? ಬೋಳೆ ಶಂಕರನ ಊರು ಯಾವುದು? ಇನ್ನು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ನಾವು ನೋಡೋದಾದರೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದ್ದು ಅಂತ ಕೇಳಿದ್ದಾರೆ. ಇನ್ನು ಗದ್ಯ ಭಾಗದಿಂದ ಇರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಲ್ಲಿ 2-3 ವಾಕ್ಯದಲ್ಲಿ ಬರೀತಕ್ಕಂಥದ್ದು, ರಾಗಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ. ಇನ್ನು ಮುಂದಿನ ವಿಭಾಗದಲ್ಲಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಲ್ಲಿ ಸೊ ತಾವೇನು ಮಾಡಬೇಕಪ್ಪ ಅಂದರೆ ನೋಡ್ಕೊಳ್ತಕ್ಕಂಥದ್ದು, ಸಾವರ್ಕರನನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ್ನು? ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ ಅಂತ ಇದೆ. ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಪದ್ಯದಿಂದ ಇರ್ತಕ್ಕಂಥ ಸಂದರ್ಭ ಸೂಚಿಸಿ ವಾಕ್ಯ ಬರಲಿಕ್ಕೆ, ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಅಂತಾಗಿದೆ. ಇಳಿಪಿಂದು ಸರ್ವಾಂಗಂ ಚನ್ನನಂಗ್ರಿಯೋಳು ಅಂತ ಇದೆ. ನೆಕ್ಸ್ಟ್, ಲೋ ಹುಡುಗ ಆ ಫೋಟೋ ಯಾರದಯ್ಯ? ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಅಂತ ಇದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವ್ರು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಇಷ್ಟು ಏನು ಮಾಡಿದ್ದಾರೆ ಅಂತಂದರೆ, ನಾನು ನಿಮಗೆ ಸಂದರ್ಭ ಸೂಚಿಸಿ ಬರೀತಕ್ಕಂಥ ಒಂದು ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಕೊಟ್ಟಿದ್ದೆ. ಇನ್ನು 5-6 ವಾಕ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಸೀತೆ ಕಲ್ಮರಂ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸಿರಿ. ಇವು ಪದ್ಯ ಭಾಗದ ಪ್ರಶ್ನೆಗಳಿದ್ದಾವೆ. ಇನ್ನು ಗದ್ಯ ಭಾಗದಲ್ಲಿ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಮತ್ತು ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಸೊ ಮುಂದೆ, ಬೋಳೆಶಂಕರ ಮತ್ತು ಅವನ ಅಣ್ಣಂದಿರನ್ನ ಭಾಗವತರು ಹೇಗೆ ಪರಿಚಯಿಸ್ತಾರೆ? ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು ಅಂತ ಕೇಳಿದ್ದಾರೆ. ಪದ್ಯದ ಭಾವಾರ್ಥಗಳನ್ನು ಬರಲಿಕ್ಕೂ ಪಡ್ಕೊಳ್ಬೋದು. ನೋಡಿ, ಇಲ್ಲಿ ಪದ್ಯದ ಯಾವೆಲ್ಲ ಭಾವಾರ್ಥ ಕೇಳಿದ್ದಾರಂದರೆ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದುಚಿ ಮದಗೆಟ್ಟಿಗಳ್ ನೀನಗಾಂ ಕೊಡುವಂತಾದುದೇ ತನುಜನಿ ಕ್ರಮ ವಿಪರ್ಯಂ ಮಾಡುವುದೇ ಅಂತ ಇದೆ. ಇನ್ನು 2ನೇದು, ರತ್ನದ ಸಂಕೋಲೆಯಾದೊಡೆ ತೊಡರಲ್ಲವೇ? ಮುತ್ತಿನ ಬಲಿಯಾದಡೆ ಬಂಧನವಲ್ಲವೇ? ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯರ್ದಿರ್ಪರೆ? ಲೋಕದ ಭಜನೆಯ ಭಕ್ತಿಯಲ್ಲಿ ನೆಲೆಕಿದಡೆ ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ ಅಂತ ಕೇಳಿದ್ದಾರೆ. ಪದಗಳ ಅರ್ಥ ಕೇಳಿದರೆ, ಕೈದು ತುರಗ ಇದರ ಏನು ಮಾಡಿದ್ದಾರೆ ಅರ್ಥ ಬರಲಿಕ್ಕೆ ಕೇಳಿದ್ದಾರೆ. ಪ್ರಬಂಧಗಳನ್ನು ಸಹಿತ ಬರಿಬಹುದು. ಬರಗಾಲ ಇದೆ, ಸೊ ಇವಾಗ ಪ್ರವಾಹ ಇದೆ, ಅದರ ಬಗ್ಗೆನೂ ಕೂಡ ಬರ್ಬೋದು. ಪರಿಸರ ಮಾಲಿನ್ಯ ಬರ್ಬೋದು. ಜನಸಂಖ್ಯಾ ವೃದ್ಧಿ, ಗ್ರಂಥಾಲಯ, ಕ್ರೀಡೆಗಳ ಮಹತ್ವ, ಇವುಗಳನ್ನು ಸಹಿತ ಬರ್ಬೋದು. ಓಕೆನಾ? ಪತ್ರಗಳಲ್ಲಿ ನೋಡೋದಾದರೆ ಸ್ನೇಹಿತರೆ, ಯಾವೆಲ್ಲ ಪತ್ರಗಳನ್ನು ಕೇಳಿದ್ದಾರೆ ನೋಡ್ಕೊಡ್ರಿ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿಮ್ಮ ಗೆಳೆಯ ಗೆಳತಿಗೊಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಅಥವಾ ನಿಮ್ಮ ಊರಿಗೆ ಗ್ರಂಥಾಲಯ ಸೌಲಭ್ಯ ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಏನು ಮಾಡ್ತಾರಪ್ಪ ಅಂದರೆ, ಗೆಳೆಯ ಗೆಳತಿ, ತಂದೆ ತಾಯಿ, ಸ್ನೇಹಿತೆಗೆ ಬರೀತಕ್ಕಂಥ ಪತ್ರ. ಒಂದು ಮನವಿ ಪತ್ರಗಳು, ವಿನಂತಿ ಪತ್ರಗಳನ್ನು ಏನು ಮಾಡ್ತಾರೆ, ಅಧಿಕಾರಿಗಳಿಗೆ ಬರೀತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸ್ನೇಹಿತರೆ, ಇಷ್ಟು ನಾನು ಏನು ಮಾಡಿದ್ದೀನಿ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಬರ್ತವೆ. ಇನ್ನೂ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಮಾದರಿ ಪ್ರಶ್ನೆಗಳು ಸಹಿತ ಬರ್ತವೆ.
ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದರೆ ಒಳ್ಳೆ ಅಂಕಗಳು ಸಿಗ್ತಾವೆ.